ಖುಷಿ ಆಯ್ತಾ? ಒಟ್ಟಿಗೇನಾದ್ರೂ ಹೊಸ ವಸ್ತು ಬಂದಾಗ ಎಷ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತಲ್ವ, ಅದು ಮಿಡಲ್ ಕ್ಲಾಸ್ ಜನಗಳಿಗೆ. ಹಂಗೆ ನಮ್ಮ ಅಮ್ಮಂಗೆ ಎಷ್ಟು ಖುಷಿ ಆಗದೆ ಅಂತ ಕೇಳಮ್ಮನಿ. ಖುಷಿ ಆಯ್ತಾ? ಹೇಳ್ಕೊಳಕ್ ಆಗದಷ್ಟು ಖುಷಿ. ಮಗ ಹಿಂಗ್ ಮಾಡಿದ್ರೆ ಖುಷಿ ಅಲ್ವಾ? ತಾಯಿ ಖುಷಿ ರೀ. ಪರ್ದೆ ಮೇಲೆ ಬರ್ಬೇಕು ಅನ್ನೋದು ನನ್ನ ಆಸೆ. ಅದ್ನೇ ದೇವ್ರಲ್ಲಿ ಬೇಡ್ತಾವನೆ. ಗೊಬ್ಬರದಂಗ ಆಗದೆ ಅಂತ ಯಪ್ಪ. ಸೀರಿಯಸ್ ವಿಷಯ ಮಾತಾಡ್ಬೇಡ. ಹೇಳು. ನಾವಾಗ ಇವ ಜೋರ ಹೊಡ್ಬಿಟ್ಟಿದೆ. ಎಲ್ಲಿಗೆ ಹೋಗಿದೆ? ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಿ. ಯಾವ ದೇವಸ್ಥಾನಕ್ಕ? ಒಡಂತಾಯಿ ದೇವಸ್ಥಾನ. ಒಳ್ಳೆ ಬಾತ್ನ ಕೊಟ್ಟಿರ್ತಾರೆ. ಚಿನ್ಕವರ್ಗ ಹೋಗಿದೆ. ಎದ್ ಬಗ್ಗೆ ಇಲ್ವಾ? ಈಗ ನಾನು ಬೀಗ ಹಾಕ ಹೋಯ್ತಾನಿ ಸರ್. ಬೀಗನು ಮಾಡಿದ್ರೆ ಎಲ್ಲೋಯ್ತಿದ್ಯಾ? ಎಲ್ಲೋಯ್ತಿದ್ಯ ಹೇಳು. ಎಲ್ಲೋಯ್ತಿದ್ಯ ಹೇಳ್ಬಿಟ್ಟಾರ. ಗೈಸ್, ಇವತ್ತು ನಮ್ ಜ್ಞಾನವಿ ಕಾರ್ಮೆಂಟ್ಗೆ ಹೋಗಿಲ್ಲ. ಬೇದಿ ಅನ್ಬಿಟ್ಟು ಅಟ್ಟಿಗೆ ಉಳ್ಕೊಬಿಟ್ಟು ಒಳ್ಳೆ ಕಳ್ಳ ಅಂತ. ಗೈಸ್, ನಾನಿವಾಗ ಬೆಳಗಿನ ಜಾವ ತಿಂಡಿ ತಿಂತವನಿ. ತಿಂಡಿಗೆ ಅನ್ನ, ಆಮೇಲೆ ಬೆಲ್ದನ ಸಾರು. ಗೈಸ್, ಕೆಂಪೇಗೌಡ ಮೂವಿನ ಎಷ್ಟು ಸತಿ ನೋಡಿದ್ರು ಬೇಕಾಗಲ್ಲ. ಈ ಮೂವಿ ನೋಡಿದಾಗ ನಾನು ಪೊಲೀಸ್ ಆಗ್ಬೇಕು ಅನ್ಸುತ್ತೆ. ನಿಮ್ಮನ್ನ ತಡೆದಿರುವವರು ಯಾರು? ಪೊಲೀಸ್ ಅನ್ನ ನಾನು ಮುಚ್ಕೊಂಡು ತಿಂದಿ ಎದ್ದೋಳು. ಸುಮ್ಮನೆ ನಂತರ ಉಳಿಸ್ಕೋಬೇಡ. ದೊಡ್ಡ ಇನ್ಸ್ಪೆಕ್ಟರ್ ಆಗ್ಬೇಕು. ಆದ್ರೆ ಇನ್ನೊಂದ್ಸತಿ ತುಂಡವ ಕಳೆ ಬಟ್ಟಿಯಾ ನಾಯಿ ಮುದ. ಸಂಜು ಏನು ಬತಾವನಲ್ಲಿ ಏನಕ್ಕೆ ನೆಗಿತಿದ್ಯಾ? ಒಂದ್ ಬಾಟ್ಲ್ ಕೊಟ್ಬಿಟ್ಟು ಇದ್ ಮಾಡ್ಸ್ಕೊಡ್ಬೇಕು ಅಂತ. ಏನ ಸರಾಯಿ ಸಿಸಲ್ಲಿ ಹಿಂಗೆ ಕಾಮಿಡಿ ಕಾಮಿಡಿ ಕಾಮಿಡಿ. ಗೈಸ್, ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ ನಿಮ್ಗೆ? ಸಿಕ್ಕಾಪಟ್ಟೆ ಸೀರಿಯಸ್ ವಿಷಯ. ಏನ್ ಗೊತ್ತಾ? ನೀನ್ ಸೋಪನ್ ಪುಡಿ ಕದ್ಬಿಟ್ಟವ್ರಲ್ಲಮ್ಮ. ಸೋಪನ್ ಪುಡಿ ಕದವ್ರು ಹಾಕ್ಲ ಅದ್ದವ್ರು ಅವ್ರಿಗೆ ಆಗ್ಲಿ. ಭಯಮ್ಮ ಇನ್ನೊಸಿ ನಿಂಗೆ ಏನೇನ್ ಭಯ? ಮಾರ್ಕೆಟ್ ಮುದಗಳು ಕಳ್ಮುದಗಳು ಎತ್ಕೋಗ್ಲ. ಬುದ್ಧಿ ಅವ್ರಿಗೆ ಕಲ್ತು ಅದೇ ರೂಢಿ ಆಗ್ಬಿಟ್ಟದ. ತೊಡ್ದೋಗ ಅವ್ರ ಎಕ್ಕುಟ್ಟೋಗ ಅವ್ರ ಹಾಳಾಗ ನೀವು ಓದ್ಬಿಡಿಯಮ್ಮ. ಒನಸೆ ಸೋಪನ್ ಪುಡಿ ಕದ್ಬಿಟ್ಟವ್ರ ಯಾರ? 1 kg ಸೋಪನ್ ಪುಡಿ ಕದ್ದಿರೋದು ಗೈಸ್. ₹1 ಅಲ್ಲ, ₹2 ಅಲ್ಲ, 1 kg ಸೋಪನ್ ಪುಡಿ ಕದ್ದಿರೋದು. ಭಯಮ್ಮ ಇನ್ನೊಸೆ ವಿಡಿಯೋ ನೋಡ್ಬಿಟ್ಟಾದ್ರ ಬುಳ್ಳಿ ನಮ್ಮ ಒಟ್ಟಿಗೆ ಸೋಪನ್ ಪುಡಿ ಕದಿಯದ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೋಪನ್ ಪುಡಿ ಜೊತೆಗೆ ಇನ್ನೇನ್ ಕದಿದ್ದೀರಾ? ಬೆಲ್ಟು. ಇಲ್ಲ, ಬೆಲ್ಟ್ ಸಿಕ್ತು. ಬೆಲ್ಟ್ ಸಿಕ್ಕದೆ ಗೈಸ್. 2 ಸತಿ ಸೋಪನ್ ಪುಡಿ ಕದ್ದಿರೋದು. 2 ಸತಿ 2 kg 2 kg ಕದ್ದಿರೋ ಆಳ್ಗೇರಿಯವೇ. ಆಳ್ ಮನೆಯವರೇ ಹೋದವಿ. ಕದ್ಗಿದ್ ಬಿಡ್ರಿ ನೆಕ್ಸ್ಟ್ ಟೈಮ್ ಮಾನ ಮರ್ಯಾದಿಲ್ಲ ಅಂತ ಅರ್ಥ. ಗೈಸ್, ಆಮೇಲೆ ಇನ್ನೊಂದು ಖುಷಿ ವಿಚಾರ ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟಿದೀನಿ. ನಾನು ಇವತ್ತು ಸ್ನಾನ ಮಾಡೋದು. ಗೈಸ್, ಮಧ್ಯಾಹ್ನದ ಮೇವು ಎಂತ ಸಾರಮ್ಮ ಇದು? ಬೆಳೆ ಸಾರು, ಅನ್ನ. ನಮ್ಮ ಮನೇಲಿ ಚಿಕನ್ ಮಾಡವಿ, ಯಾರು ಬೇಕಾದ್ರೂ ಬರ್ಬೋದು. 5 ಹೇಳಷ್ಟಲ್ಲಿ ಬರ್ಲಿಲ್ಲ ಅಂದ್ರೆ ಚಿಕನ್ ಹೊಂಟೈತೆ. 1 2 3 4 ಚಿಕನ್ ಬೇಕು ಅಂದವ್ರು ಬೇಗ ಬರ್ಬೇಕು. ಹೋಗಿ ಬೇಡದವ್ರಲ್ಲಿ ಕಿತ್ತೋದವಳೆ. ನೀನ್ ದೊಡ್ಡ ಕಿತ್ತೋದವಳು ಕುಳ ನನ್ ಸೌಂತಿ. A few moments later. ನಂಗೆ ಗಾಡಿ ನೋಡಿ ಯಾವ ರೇಂಜ್ ಗೊಬ್ಬರದಂಗ ಆಗದೆ ಅಂತ ಯಪ್ಪ. ಕರ್ಗಿ ಎಲ್ಲ ಕರಿ ಮಸಿ ಆಗ್ಬಿಟ್ಟವಳೆ. ಗೈಸ್, ಆಮೇಲೆ ನಾನು ಇವಾಗ ಮೈಸೂರ್ಗೆ ಹೋಯ್ತವನಿ. ಏನಕ್ಕಂದ್ರೆ ನಮ್ಮ ಮಟ್ಟಿಗೆ ಹಾಕಿಸಿರೋ ವೈಫೈ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಯಿತು. ತಿಂಗಳಿಗೆ 1100 ಅಷ್ಟು ಐತೆ. ಆ ಪ್ಲ್ಯಾನ್ನ ಚೇಂಜ್ ಮಾಡಿಸ್ಬೇಕು, ಇಲ್ಲ ವೈಫೈನೇ ತೆಗ್ಸಾಕ್ಬಿಡ್ಬೇಕು. ಅಷ್ಟು ಇದಾಗ್ಬಿಟ್ಟದೆ. ಒಂದೊಂದು ಟೈಮಲ್ಲಿ ಎಳೆಯಲ್ಲ, ಕರೆಂಟ್ ಇಲ್ಲದೆ ಇರೋ ಟೈಮಲ್ಲಿ ವರ್ಕ್ ಆಗಲ್ಲ. ನಾನು ಎಲ್ಲೊಂದು ಟೈಮಲ್ಲಿ ಮನೇಲೇ ಇರಲ್ಲ. ಹಿಂಗೈತಲ್ಲ, ಅದಕ್ಕೆ ವೈಫೈ ತೆಗ್ಸಾಕಾಗೆ ಅಂತ ಇವಾಗ ಮೈಸೂರು ಹೋಗ್ತಾನೆ. ಏನ್ ಗುರು ಈ ರೇಂಜ್ ರೆಡಿ ಆಗಿದ್ಯಾ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅಪ್ಪಜಣ ಗೈಸ್, ಅಪ್ಪಜಣ ಈ ಚಂದಕ್ ರೆಡಿ ಆಗಿರೋದು ಯಾವತ್ತಾದ್ರೂ ನೋಡಿದಿರಾ ನೀವು? ನೋಡಿರಕ್ ಸಾಧ್ಯನೇ ಇಲ್ಲ. ಅದ್ನೂ ಆಗ್ತಾಯಾ? ಎಲ್ಲೋಯ್ತಿದ್ಯಾ? ಇದೆಲ್ಲ ಗುರು, ನೀನ್ ರೆಡಿ ಆಗಿದ್ಯಾ, ಈ ರೇಂಜ್ ರೆಡಿ ಆಗಿದ್ಯಾ ಅಂದ್ರೆ ಅದು ಖುಷಿ ವಿಚಾರ. ಯಾವಾಗ್ಲೂ ಟೈಟಲ್ಲಿ ಹಿಂಗೆ ತೇರಾಡ್ತಿದ್ದವನು ಇವತ್ತು ಹಿಂಗಿದ್ಯಾ ಅಂದ್ರೆ ಅದು ಖುಷಿ ವಿಚಾರ. ಮುಚ್ಕೊಂಡ್ ಕುತ್ಕೊಬಿಡು, ನೀನು ಮಾತಾಡ್ಬೇಡ. ಒಯ್ತಾರ ನೀ ಮಟ್ಟಿಗೆ ಚಿಕನ್ ಬೇಡ ಅಂದೆ ತಾನೆ? ಹೋಗು, ಬಟ್ಟೆ ಸರಿಯಾಗಿ ಹಾಕೊಂಡವಳೆ ಬಟ್ಟೆನ. ಅಪ್ಪದಣ ಏನ್ ಮಿಂಚ್ತಾ ಇದೆಯಾ? ಏನ್ ಸಮಾಚಾರ? ಎಲ್ಲಿ ಹೋಗ್ಬೇಕು? ಎಲ್ಲೂ ಇಲ್ಲ. ಮತ್ತೆ
ಸುಳ್ಳು ಹೇಳುವುದು ಕೇಳು ಇಲ್ಲಿ. ಹೇಳು. ಸುಳ್ಳು ಹೇಳುವುದು ಬಹಳ ತಪ್ಪು. ಸುಳ್ಳು ಹೇಳುವುದು ಬಹಳ ತಪ್ಪು. ಅದಕ್ಕೆ ಫಿಟ್ಟಿಂಗ್ ಇಡುವುದು ಇನ್ನೂ ತಪ್ಪು. ಇದ್ದ ಕಲಿದೆ ಹೋದು ಮೂರನೇ ತಪ್ಪು. ಮತ್ತೆ ಇನ್ನೇನು ಹೇಳು. ಇವಾಗ ನೀನ್ ಯಾವ ತಪ್ಪು ಮಾಡ್ತಿದ್ಯಾ? ಅದೇನು ಎಲ್ಲರೂ ತಿಳ್ಕೊಂಡೆ. ಕುಡಿಯೋದು ಎಷ್ಟೇ ತಪ್ಪು? ನಮ್ಮನ್ನ ಕೆಣಿಗ್ಬೇಡ. ಕುಡಿಯೋದು ಚಿಂತಕ್ಕೋಸ್ಕರ. ಚಾಡಿ ಹೇಳೋದು ಚಾಡಿ ಹೇಳೋದು ಬೇರೆ, ಫಿಟ್ಟಿಂಗ್ ಇಡೋದು ಬೇರೆ, ಎರಡು ಒಂದು ಬೇರೆ. ನಮ್ ಜ್ಞಾನವೇ ಕುಡ್ದ್ಬಿಟ್ಟು ಬಂದಿಲ್ಲ ಕುತ್ಕೋ ಅಂತ ಹೇಳ್ದವಳೆ. ಕಳ್ಳನ್ ಸವಂತಿ ನಮ್ ಜ್ಞಾನವಿ ಇವಾಗ ಮೇಕಪ್ ಮಾಡ್ಕೊತಾಳೆ ನೋಡಿ. Years later. ನಿಕ್ತೇನೆ ಆನ ಆನ ನೆಕ್ ಚಿನ್ಕ ಬಿಡ್ಬೇಕು ತಾನೇ ಮುದೇವಿ. ಚಿನ್ಕಬಿ ಮುದೆ ನಾಯಿ ಬುರೆ ಬುರೆ ಸ್ಕೂಲ್ ಬಟ್ಟೆ ಇಕ್ಕಳಂಗೆ ಇಕ್ಕ ಬಂದವಳೆ ಈ ಬಟ್ಟೆನ. ಅವ್ರ ಅಮ್ಮನ್ನೇ ಬುರೆ ಅಂತೇಳಿ ಜ್ವರ ಕಿಳಕ ಇನ್ನಸಿ ಇನ್ನು ಕಿಳಕ ಹಿಂಗಲ್ಲ ಹಿಂಗೆ ಕಿಳ್ಬೇಕಾಗಿರೋದು. ಗೈಸ್ ನಮ್ಮನೆಗೆ ಇವತ್ತು ಹೊಸ ವಾಟರ್ ಪ್ಯೂರಿಫೈಯರ್ ಬತ್ತದೆ ಗೈಸ್. ಇವರೇನೆ ಇನ್ಸ್ಟಾ ಆಕ್ವಾಗಾರ್ಡ್ನ ಇನ್ಸ್ಟಾಲ್ ಮಾಡಕ್ ಬಿದ್ದಾರವರು. ನೀವೆಲ್ಲ ಯೂಟ್ಯೂಬ್ ನೋಡ್ತೀರಾ ಸರ್? ಶರತ್ ಕನ್ನಡಿಗ ಅಂತ ನೋಡಿ ರೇರ್ ಆಗ್ಲೆ ನನ್ನ ವಿಡಿಯೋಸ್ ಬರ್ತವೆ ಗೈಸ್. ಇವಾಗ ಈ ಅಣ್ಣವರು ಲಗೇಜ್ ಎಲ್ಲ ಇಟ್ಕೊ ಬತ್ತವ್ರೆ. ಶಶಿಕಲಾ ಬಂದರು ಯಾರನ್ನ ಕುರ್ಕಿ ಅಂತ ಕೇಳ್ತಾಳೆ. ಏನ್ ನಮ್ಮ ಅಮ್ಮಂಗ್ ಬೇರೆ ಲೋಲಿ ತಗೊಳಂಗೆ ಕಿತ್ತೋದವಳೆ. ಅಮ್ಮ ನಮ್ಮ ಮನೆಗೆ ಬತ್ತವ್ರಿ ಗೆನವಿ. ನಮ್ಮ ಮನೆಗೆ ವಾಟರ್ ಪ್ಯೂರಿಫೈಯರ್ ಬತ್ತದೆ ಹೊಸ. ಅದು ನಮ್ಮ ಮನೆಗೆ ಹೊಸ ವಾಟರ್ ಪ್ಯೂರಿಫೈಯರ್ ಬತ್ತದೆ. ನಿಮ್ ಮನೆಗೆ ಇಲ್ಲ? ನಿಮ್ ಮನೆಗೆ ಬೇಕಾ ವಾಟರ್ ಪ್ಯೂರಿಫೈಯರ್ ಮಗ್ಲೇ? ಹಾ ನಿಮ್ ಮನೆಗೆ ಬೇಕಾ ಹೇಳು. ಗೈಸ್ ನಮ್ಮ ಮಟ್ಲಿ ಒಂದ 7-8 ಸ್ವಿಚ್ ಅವೆ. ಅದ್ರಲ್ಲಿ 2 ಸ್ವಿಚ್ ಕೆಟ್ಟೋಗವೆ. ಅಡುಗೆ ಮನೆದು ಕೆಟ್ಟೋಗದೆ. ಶಶಿಕಲಾ ಖುಷಿ ಐತೆ. ನಮ್ಮ ಮನೆಗೆ ಯಾಕೆ ಬಂದಿದ್ಯಾ? ಹೋಗಿ ನಿಮ್ಮ ಮನೆಗೆ. ನಮ್ಮ ಮನೆಯದೆಲ್ಲ ನೋಡ್ಬೇಡ ನೀನು, ನೋಡ್ಬೇಡ ಹೋಗಿ. ನಮ್ಮ ಮನೆಯದೆಲ್ಲ ನೋಡ್ಬೇಡ ಹೋಗು. ಇವಾಗ ಸ್ವಿಚ್ ಬೋರ್ಡ್ ತಗೋ ಬರಕ್ಕೆ ಅಂಗಡಿಗೆ ಹೋಯ್ತವನಿ. ಅಣ್ಣ ಎಷ್ಟು ಸ್ವಿಚ್ ಬೋರ್ಡು? 200. ಗೈಸ್ ನಮ್ಮ ಜ್ಞಾನವಿ ಫ್ಯಾಮಿಲಿ ಅವರೆಲ್ಲ ದೇವಸ್ಥಾನಕ್ಕೆ ಹೋಯ್ತವ್ರೆ. ಯಾವ ದೇವಸ್ಥಾನಕ್ಕೆ? ದೊಡ್ಡಪ್ಪ ಇಲ್ಲಿ ನಮ್ ಗುರು ಹೊಲ್ ತಗೊಂಡೋಗಿದ್ದ. ನೀವೇ ಹೋಗಿದ್ ಬನ್ನಿ. ಟಾಟಾ ಬಾಯ್ ಬಾಯ್. ಏನು ಹೋಗ್ಲೇ? ಏ ಬಾಯ್ ಬಾಯ್. ಕೊನೆಗೂ ನಮ್ಮ ಮನೆಗೆ ಹೊಸ ಐಟಮ್ ಬಿಟ್ಟು ಖುಷಿ ಐತೆ ಶಶಿಕಲಾ. ಜಗದ ಸುಖ ನಿನ್ನ ಕೈ ಸೇರಲಿ. ನನ್ನ ಶಿಷ್ಯ ಖುಷಿಯನಾ? ಇನ್ನೇನಪ್ಪ ನೀರ್ ತರಂಗಿಲ್ಲ. ಇನ್ನೇನ್ ನೀರಾಗೋಯ್ತಿಲ್ಲ. ನಮ್ಮ ಅಣ್ಣನ್ ಫುಲ್ ಖುಷಿ. ಅಯ್ಯೋ 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 ನಾಚ್ಕತ್ತ ನೋಡಿ ಗೈಸ್. ಕೊನೆಗೂ ಫಿಟ್ ಮಾಡಾಯ್ತು ವಾಟರ್ ಪ್ಯೂರಿಫೈಯರ್ನ. ಓಕೆ ಸರ್, ಥ್ಯಾಂಕ್ ಯು. ಗುರು ನಮ್ಮ ಮಟ್ಟಿಗೆ ಹೊಸ ಫಿಲ್ಟರ್ ಬತ್ತು ಗುರು. ಹೆಂಗ ಗುರು ಗತ್ತರಿಸ್ತಾರೆ ಗುರು. ಗುಜ್ಗಣ್ಪುರದ ನೀರು ಕುಡಿಬಹುದು, ಆದ್ರೆ ಅದರಲ್ಲಿ ಉಪ್ಪಿನಾಂಶ ಜಾಸ್ತಿ ಇರುತ್ತೆ ಗುರು. ಉಪ್ಪಿನಾಂಶ ಇರೋದು ಕುಡಿಬಿಡುದು. ನೀನು ಕುಡಿಬೇಡ ಗುರು. ನಮ್ಮ ಮಟ್ಲಿ ನೀರು ತಂದ್ಕೊಡ್ತೀನಿ. ಬಾತ್ರೂಮ್ ಇದ್ದಿದೆ ಗುರು. ನಿಧಾನಕ್ಕೂ ಗೈಸ್ ಒಟ್ಟಿಗೇನಾದ್ರೂ ಹೊಸ ವಸ್ತು ಬಂದಾಗ ಎಷ್ಟು ಸಿಕ್ಕಾಪಟ್ಟೆ ಖುಷಿ ಐತೆ ಅಲ್ವಾ? ಅದು ಮಿಡಲ್ ಕ್ಲಾಸ್ ಜನಗಳಿಗೆ. ಹಂಗೆ ನಮ್ಮ ಅಮ್ಮಂಗೆ ಎಷ್ಟು ಖುಷಿ ಆಗದೆ ಅಂತ ಕೇಳಮ್ಮನೆ. ಖುಷಿ ಆಯ್ತಾ? ಹೇಳ್ಕೊಳಕ್ ಆಗದಷ್ಟು ಖುಷಿ. ಮಗ ಹಿಂಗ್ ಮಾಡಿದ್ರೆ ಖುಷಿ ಅಲ್ವಾ? ತಾಯಿ ಖುಷಿ ರೀತಿಲ್ಲ. ನನ್ ಮಗ ಎಲ್ಲಾನು ಹಿಂಗೆ ಬರ್ತಿರ್ಲಿ. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯಿ ದೈವ. ಮಗ ಎತ್ತಕ್ ಬೆಳಿಲಿ. 6 ಲಕ್ಷ ನೋಡೋ ಜನ 6 ಕೋಟಿ ನೋಡಂಗಾಗ್ಲಿ. ದೊಡ್ಡ ಪರದೆ ಮೇಲೆ ಬರ್ಬೇಕು ಅನ್ನೋದು ನನ್ನ ಆಸೆ. 15 ದೇವ್ರಲ್ಲಿ ಬೇಡ್ತಾವನೆ. ಅಟ್ಟಿಗೆ ವಾಷಿಂಗ್ ಮಿಷಿನ್ ಒಂದ್ ವಾಷಿಂಗ್ ಮಿಷಿನ್ ಒಂದ್ ಬೇಕು. ಆದ್ರೆ ಈಗ ಬೇಡ. ಕಾರ್ ತಕತಾವಿಲ್ಲ ಅಂದ್ರೆ ಅದೆಲ್ಲ ಸಾಲ ತೀರ್ಸ್ಬೇಕಲ್ವಾ. ಹಂಗೆ ಅಟ್ಟಿಗೆ ಫ್ರಿಜ್ ಬತ್ತು.
ಡೈನಿಂಗ್ ಟೇಬಲ್ ಬತ್ತು, ವಾಟರ್ ಪ್ಯೂರಿಫೈಯರ್ ಬತ್ತು, ಕರ್ಗಿ ಬಂದ್ಲು, ಅಕ್ಕಿ ಈ ಕಾರ್ ಬತ್ತ, ಅಕ್ಕಿ ನೆಕ್ಸ್ಟ್ ಒಂದು ವಾಟರ್ ಪ್ಯೂರಿಫೈಯರ್ ಬತ್ತು, ನೆಕ್ಸ್ಟ್ ಒಂದು ವಾಷಿಂಗ್ ಮಿಷಿನ್, ಅಕ್ಕಿ ನೆಕ್ಸ್ಟ್ ಒಂದು ಟ್ರ್ಯಾಕ್ಟ್ರು, ಆಯ್ತು ಅದ್ರ ನೆಕ್ಸ್ಟ್ ನಮ್ ಸಾಸಂಕನ್ ಮದ್ವೆ. ಸೈಡಿಗೆ ನಿಂತ್ಕಮ್ಮ. ಅಯ್ಯೋ ಮುದ್ಕೆ ದೇವ್ರು ಒಂದೇ ಬಾಯ್ ಕೊಟ್ರದ್ ಯಾಕೆ ಹೇಳಿ? ಕಮ್ಮಿ ಮಾತಾಡ್ಲಿ ಅಂತ. ಏನ ನಿನ್ ಕರ್ಕ ಹೋಗಕ್ಕೆ ಮೈಸೂರ್ಗೆ ಹೋಗಮ್ಮ ಬಾ ಪ್ಲೀಸ್. ಅಲ್ಲಿ ಒಳ್ಳೆ ಊಟ ಮಾಡ್ಕೋರು ಬಾ. ಬಾ ನಿಂಗ್ ಊಟ ಕೊಡ್ಸೋದಲ್ಲಂತೆ 50,000 ದುಡ್ಡು ಕೊಡ್ಬೇಕಾ? ಅದೇ ನನ್ ಸೌಂತಿ ಎಣ್ಣೆ ನೀ ಕಣ್ದಾನ ಮಾಡ್ಬಿಟ್ಟು ಕೊಡ್ತಾರೆ. ನೋಡು ಎಲ್ಲಿ ಇತ್ತಾಗ್ತಿರ್ಗಂಗೆ ಐ ಸಪ್ಕಾಬಿಟ್ಟಿದ್ಯಾ. ಎನಿ ಟೈಮ್ ಕುಣಿತಿದ್ದವಳು ಲೌಡಿಕೆ ಜಾಮ್ ಅನ್ಕೊಂಡು ತಲೆನವ. ಬಾ ಆಸ್ಪತ್ರೆಗೆ ಹೋಗಿದ್ದೆ ಬರಮ್ಮ ಬಾ. ಯಾಕ ಏನ್ ಬರ ಸಮಾಚಾರ? ಗೈಸ್ ಇವಾಗ ಇವ್ರನ್ನ ಕರ್ಕೊಂಡು ಮೈಸೂರ್ಗೆ ಹೋಗ್ಬೇಕು. 5 minutes later. ಗೈಸ್ ಇವಾಗ ಏರ್ಟೆಲ್ ಆಫೀಸಿಗೆ ಬಂದಿದ್ದಿ. ಏರ್ಟೆಲ್ ಈ ವೈಫೈ ಸಿಕ್ಕಾಪಟ್ಟೆ ತಲೆನೋವು ಕೊಡ್ತಿದ್ದು, ಕಿಳ್ಸಾಕ್ಬಿಟ್ಟು ಕ್ಯಾಣ ಆಗ್ತದೆ. ಗೈಸ್ ಒಟ್ಟಿಗೆ ಬಂದು ಏನಾಯ್ತು ಅಂದ್ರೆ ಅದು ವೈಫೈದು 100 MBPS ಇದ್ದಿದ್ದು ನಾನು 1,060 ರೂಪಾಯಿನ ಕಟ್ತಿದ್ದೆ. ಇವಾಗ ಅದನ್ನ ಚೇಂಜ್ ಮಾಡಿಸ್ಬಿಟ್ಟು ಒಂದು 850 ರೂಪಾಯಿ ಕಟ್ಟಂಗ್ ಮಾಡ್ಕೊಂಡವನಿ. A few moments later. ರೆಡಿ ನೋಡ್ದ ವಾಟರ್ ಪ್ಯೂರಿಫೈಯರಾ? ಏನಪ್ಪ ನೀರ್ ಕುಡ್ದಿಯಾ ಅದ್ರಲ್ಲಿ? ಕುಡ್ದೇ ಇಲ್ವಾ? ಅಪ್ಪ ಕುಡ್ಸಿಲ್ವಮ್ಮ? ಇಟ್ಬಿಟ್ಟು ಹಂಗೆ ಇದೆಯಪ್ಪ ನೀನು. ನಾನ್ ನೀರ್ ಕುಡಿತೀನಿ ಅದ್ರಲ್ಲಿ ಕುಡ್ದಿಲ್ಲ ಅಂತ ಹೇಳದ್ದು. ಅದೇ ನೀರ್ ಕುಡ್ದಿರೋದ್ ನೀನು, ನಿನಗ್ ಗೊತ್ತಿಲ್ಲ ಅಷ್ಟೇ. ನಿನಗೆ ಗೊತ್ತಿಲ್ಲ ನೀರ್ ಕುಡ್ಸಿರೋದ್ ನಿನಗೆ. ನಮ್ಗೋಸ್ಕರ ನಮ್ಮ ಅಣ್ಣನ್ ಮಾತಾಡ್ಸಕ್ ಬಿಡ್ತೀಯ ಇಲ್ವಾ? ಕಣಂತ ಲೋ ಜಿನಾಳಿ ನಿಂಗ್ ಹೊಸಿ ಬೈತಲ್ಲ ಅನ್ಕೋ. ಏನೋ ಪಾರ್ಸಲ್ ಬಂದವ ಕಣ ನಿಂಗ. ಎಲ್ಲಿದಾವ? ಅಲ್ಲೇ ಬೇಕ್ರಿಲೇ ಬಿದ್ದಾವ. ಬೇಕ್ರಿ ಬಾಗ್ಲು ತೆಗ್ದಿದ್ದ ನೋಡ್ಕೊ ಬರ್ತೀನಿ. ಜಿನಾಳಿ ನಿಂಗ್ ಬೈತವನೆ. ಆಫ್ ಮಾಡಲ್ಲ ಜಿನಾಳಿ ಬೈತವ ನಿಂಗೆ. ನಮಸ್ತೆ ಅಣ್ಣ, ಹೇಳಿ ಅಣ್ಣ. ಕಡಿತ ನಿನ್ಗೇನಾರು ಕಡಿತಿದ್ದೆ ಏನೋ? ಕಡಿತವ ಕೇಳ್ಕೊಡು ಬೇಕಾ? ಬತ್ನೀರ್ಲ ಎಣ್ಣೆ ಸಾರ್ಕಂದಿರೋ ಮೈಗ. ಅಲ್ಲ ಒಂದಿನ ಇಲ್ಲ ಅನ್ಬಿಟ್ಟು ಈ ತರ ರೂಮಲ್ಲಿ ಎದುರಾಡಿದ್ರೆ ಬರ್ಬರವಾಗಿ ಅತಿ ಆಗೋಯ್ತಿದೆ. ಮುದವಿ ಲೋ ನಿನ್ನೆ ಮುದವಿ ಅಂತ ನನ್ ಜಾಗದಲ್ಲಿ ಯಾರನ್ನು ಮಲಗಿಸ್ಬಿಡಲಿ. ಸರಿ ಕಣಮಿ ಆಯ್ತು. ನಿನ್ ಜಾಗ ಯಾವಾಗ್ಲೂ ನನ್ ಜೊತೆಗೆ ಇರುತ್ತೆ, ಪರ್ಮನೆಂಟ್ ಹಾಕೊಂಡ್ ಬಿಡಮಿ. ಅದಲ್ಲ ಸಿಂಗಲ್ ಸೀಟು. ಲೇ ಡಬಲ್ ಅಲ್ಲಿ ಇರೋ ಬಿಡಮಿ ನಾವು. ಲೋ ನೀನ್ ಇಲ್ದೆ ಸ್ಪೀಕರ್ ಸೌಂಡ್ ಬಾಕ್ಸ್ ಕೆಳಗ್ ಬಿದ್ದೋಗದೆ ಬಲ ಸೌಂಡ್ ಕೇಳ್ಕೊಂಡ್ ಮಲ್ಕೊಳ್ವೆ. ಲೋ ನನ್ ಮಗನೇ, ನೀನ್ ನಮ್ಮ ಮನೇಲಿ ಮಲ್ಗಿದ್ರೆ 8-9 ಗಂಟೆ ನಿಮ್ದಿಯಾಗಿ ನಿದ್ದೆ ಕೊಡ್ತೀವಿ. ನಿಮ್ ಮಟ್ಲಿ ಎದಳ್ಸ್ಬಿಡ್ತಾರೆ ಬಲ. ಅನ್ನ 1 ಗಂಟೆ ಆದ್ರೂ ನಿದ್ದೆ ಕೊಡ ಬರ್ಲಗಳಲ್ಲಿ. ಮಡ್ಗು ಯಾವ ನರ್ಕ ಇದ್ದಂಗ ಆಗ್ಬಿಡದ ಇದು ವಿಜಿ. ಅಲ್ಲಿ ಬೇಕ್ರಿಲಿ ಅದೇನೋ ಪಾರ್ಸಲ್ ಅದ, ಹೋಗಿ ಈಸ್ಕೊಳ್ಳೋದೇನೋ ಛತ್ರಿ ಪತ್ನಿ ಎಲ್ಲ ಬಂದವ. ಸರಿ ಆಯ್ತು ಬಿಡು. ಛತ್ರಿ ನಂಗೆ ಕೊಡು, ಮಿಕ್ಕಿದ್ ನೀನ್ ಮಾಡಿಕೋ. ಮಡ್ಗಲೇ ಗೈಸ್ ನಮ್ ಶಶಾಂಕ್ ಸ್ಕಿನ್ ಕೇರ್ ನೋಡಿ. ಸರಿ ಆಫ್ ಮಾಡೋನ್ ಬರಲೇ. ವಿಡಿಯೋ ಆಫ್ ಆಗದೆ ಕಣ್ಬಲ. ಗೈಸ್ ಅದೇನೇನೋ ಪಾರ್ಸಲ್ ಬಂದವಂತೆ, ಏನು ಅಂತ ನೋಡೋ ಬನ್ನಿ. 9:30 ಆಗದ ಟೈಮ್ ಇವಾಗ. ಏನಣ್ಣ ಒಳ್ಳೆ ದುಡ್ಡು ಎಣಿಸ್ತಿದ್ರಿ. 1-2 ಪಾರ್ಸಲ್ ಬಂದವೆ ನಮ್ಮ ಹೊಸಿ ಬೇಕಾಗಿತ್ತು. ರೆಸ್ಪೆಕ್ಟೇ ಇಲ್ಲ ನೋಡಿ ಗೈಸ್ ಇವರು. ದುಡ್ಡು ಎಣಿಸೋದ್ರಲ್ಲಿ ಬಿಸಿ ಅಣ್ಣವರು. ಗೈಸ್ ದಿಸ್ ಈಸ್ ಮೈ ಪಾರ್ಸಲ್. ಇವೆ ನನ್ನ ಪಾರ್ಸಲ್ಗಳು. 1, 2, 3 ಅವೆ ಗೈಸ್. ನಾನು ಬುಕ್ ಮಾಡಿದ್ದು ಈ ಹೂವು ಆಮೇಲೆ ಈ ಛತ್ರಿ ಅಷ್ಟೇ. ಬಟ್ ಆದ್ರೆ ಇಲ್ಲಿ ಯಾರೋ ಒಬ್ರು ಕೀ ಚೈನ್ ಕಳ್ಸಿಕೊಟ್ಟವ್ರೆ. ಮೋಸ್ಟ್ಲಿ ನಮ್ ಸಬ್ಸ್ಕ್ರೈಬರ್ಸೇ ಕಳ್ಸಿಕೊಟ್ಟಿರ್ಬೋದು. ಈ ಕೀ ಚೈನ್ ನ ಕಳ್ಸಿಕೊಟ್ಟವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಂಬಾ ಥ್ಯಾಂಕ್ ಯು. ನಿಮ್ ಪ್ರೀತಿ ಕೊಡೋದೇ ಹೆಚ್ಚು, ನೀವು ನಮ್ ವಿಡಿಯೋ ನೋಡೋದೇ ಹೆಚ್ಚು. ಅದ್ರಲ್ಲೂ ಈ ತರ ಎಲ್ಲ ಕಳ್ಸಿದಿರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗೈಸ್ ಇಲ್ಲಿ ಆಮೇಲೆ ಅಡ್ರೆಸ್ ಅಷ್ಟೇ. ನಾನು ಶರತ್ ಅಂತ ಕೊಡ್ತೀನಿ ಅಡ್ರೆಸ್. ಇಲ್ಲಿ ನೋಡಿ, ಇಲ್ಲಿ ಇವರು ಶರತ್ ಕನ್ನಡಿಗ ಅಂತ ಕೊಟ್ಟವ್ರೆ ಅಡ್ರೆಸ್ ಅಲ್ವೇ. ಪಕ್ಕ ಇದು ಸಬ್ಸ್ಕ್ರೈಬರ್ಸ್ ಅವರೇ ಕಳಿಸಿರೋದು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಲವ್ ಯು. ಮತ್ ಗೈಸ್ ಇವತ್ತು ವಿಜಿ ಬರಲ್ವಂತೆ ಮನಿ ಕಳಕ್ಕೆ. ಅವನು ಮೂಗ್ಗೆ ಡ್ರಾಪ್ ಹಾಕ್ಸ್ಕೊಂಡ್ ಮನ್ಗೋನಂತ. ಇವತ್ತು ಮನಿ ಕತೆ ಇರೋದು ನಾನು ನಮ್ ಶಶಾಂಕ್ ನಮ್ ಜಿನಳಿ ವಿನಯ್ ಜಿನಳಿ. ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಟಾಟಾ ಬೈ ಬೈ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.